Namaste everyone. Welcome back to the class. We were discussing about some problems in relative velocity and vector additions, right? Okay, I have to invert this, yes. Namaste, welcome back to the class. Now we will look into another type of problem, crossing a river. It's a type of problem where two vectors get added. Suppose there is a river and if the river is flowing with certain velocity of the river, and if you want to cross it like this, ನೀವು ಹೀಗೆ ಕ್ರಾಸ್ ಮಾಡಬೇಕಿದ್ರೆ and you will have to travel like this, ಹೀಗೆ ಹೋಗಬೇಕಾಗಿರ್ತದೆ, right? And when you travel like this, river will take you like this. So this is the velocity of the man who is swimming, and this is the velocity of the river which is flowing like this. This is the velocity of the this is the resultant velocity. For a person who is observing from the ground, he feels that he is moving like this. ಅವನಿಗೆ ಹೀಗೆ ಹೋದಾಗ ಅನಿಸ್ತದೆ, ಸ್ವಿಮ್ಮರ್ಗೆ ನಾನು ಹೀಗೆ ಸ್ವಿಮ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತದೆ, ಬಟ್ ಸ್ಪೀಡ್ ಆಫ್ ದ ರಿವರ್ ಅದನ್ನು ಹೀಗೆ ತಗೊಂಡು ಹೋಗುತ್ತೆ. ಇಲ್ಲಿ ಎರಡು ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು, ಪರ್ಸನ್ಗೆ ಆದಷ್ಟು ಹತ್ತಿರದ ಡಿಸ್ಟೆನ್ಸಲ್ಲಿ ಅವನಿಗೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದಿದ್ದರೆ, ಇಫ್ ಹಿ ವಾಂಟ್ಸ್ ಟು ಟ್ರಾವೆಲ್ ಎಟ್ ದ ನಿಯರೆಸ್ಟ್ ಡಿಸ್ಟೆನ್ಸ್, ಅವ್ನು ಹೀಗೆ ಸ್ವಿಮ್ ಮಾಡ್ಕೋಬೇಕು. ಹಿ ಹ್ಯಾಸ್ ಟು ಸ್ವಿಮ್ ಲೈಕ್ ದಿಸ್. ಆವಾಗ ಅವ್ನು ಹೀಗೆ ಸ್ವಿಮ್ ಮಾಡೋವಾಗ ರಿವರ್ ಸ್ಪೀಡು ಅವನನ್ನು ಹೀಗೆ ಸ್ವಿಮ್ ಮಾಡಿದಾಗೇ ಆ ಕಡೆ ತಗೊಂಡು ಹೋಗ್ತಾ ಫೈನಲಿ ಹಿ ವಿಲ್ ರೀಚ್ ಹಿಯರ್. ಇದು ಒಂದು ಕ್ವಶನ್. ಸೊ ಇಫ್ ದ ಪರ್ಸನ್ ವಾಂಟ್ಸ್ ಟು ಸ್ವಿಮ್ ಡೈರೆಕ್ಟ್ಲಿ ಅಕ್ರಾಸ್ ದ ರಿವರ್, he has to swim at an angle phi like this to the vertical. ಆವಾಗ tan phi is equal to opposite by adjacent ಆಗುತ್ತೆ, of course. ಅಥವಾ sin phi ತಗೊಳ್ಬೋದು. sin phi is equal to opposite by hypotenuse ಆಗುತ್ತೆ. ಇವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲ, ಶಾರ್ಟೆಸ್ಟ್ ಟೈಮಲ್ಲಿ ಅವನಿಗೆ ಸ್ವಿಮ್ ಮಾಡಬೇಕು ಅಂತ ಅನಿಸಿದ್ರೆ, ಸಪೋಸ್ ಎ ಪರ್ಸನ್ ವಾಂಟ್ಸ್ ಟು ಸ್ವಿಮ್ ಇನ್ ದ ಶಾರ್ಟೆಸ್ಟ್ ಟೈಮ್ ಅಕ್ರಾಸ್ ದ ರಿವರ್, ಅವಾಗ ಏನು ಮಾಡಬೇಕಂದ್ರೆ ಹೀಗೆ ಹೋದರೆ ಆಗಲ್ಲ, ಯಾಕಂದರೆ ಅದು ರಿಸಲ್ಟೆಂಟ್ ಶಾರ್ಟೆಸ್ಟ್ ಟೈಮ್ ಕೊಡೋಲ್ಲ. ಶಾರ್ಟೆಸ್ಟ್ ಟೈಮಲ್ಲಿ ಅವನಿಗೆ ಸ್ವಿಮ್ ಮಾಡಬೇಕು ಅಂತಂದರೆ, ಇಫ್ ದಿಸ್ ಈಸ್ ದ ವರ್ಟಿಕಲ್ ಡಿಸ್ಟೆನ್ಸ್, ಹಿ ಹ್ಯಾಸ್ ಟು ಸ್ವಿಮ್, ಅಫ್ಕೋರ್ಸ್ ಹಿ ಹ್ಯಾಸ್ ಟು ಸ್ವಿಮ್ ಲೈಕ್ ದಿಸ್. ಹೀಗೆ ಸ್ವಿಮ್ ಮಾಡಿದ್ರೆ ಆಗಲ್ಲ, ಅವ್ನು ಹೀಗೆ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು. ಸೊ ದ ಮ್ಯಾನ್ ಶುಡ್ ಸ್ವಿಮ್ ಲೈಕ್ ದಿಸ್. But what the river will do, it will take him like this. So finally ಅವನು ಹೀಗೆ ಬರ್ತಾನೆ. ಹೀಗೆ ಹೋದ್ರೂ he can reach at the shortest time. So if you want to cross the river in the shortest time, directly swim across the river. But river will take you like this. Finally you will reach here. This gives the shortest time. ಯಾಕಂದ್ರೆ ನೀವು ಹೀಗೆ ಸ್ವಿಮ್ ಮಾಡ್ತಾ ಹೋಗ್ತಿದ್ದೀರಿ, ನೀವು ಫೈನಲಿ ರೀಚ್ ಆದ ಡಿಸ್ಟೆನ್ಸ್ ಇಷ್ಟೇ, ಹೀಗೆ ಅದು ಅವನು ನಿಮ್ಮನ್ನು ಹೀಗೆ ತಗೊಂಡು ಹೋಗಿರ್ಬೋದು. ಸೊ ದಿಸ್ ಈಸ್ ಫಾರ್ ಶಾರ್ಟೆಸ್ಟ್ ಟೈಮ್, ಸ್ವಿಮ್ ಅಕ್ರಾಸ್ ದ ರಿವರ್. ಫಾರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೀಗೆ ಸ್ವಿಮ್ ಮಾಡ್ಕೋಬೇಕು. ಇದೆರಡು ಪಾಯಿಂಟನ್ನು ನೀವು ನೆನಪಿಟ್ಕೊಂಡ್ರೆ ಅದು ನಿಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಗೊತ್ತಾಗುತ್ತೆ, ಸರ್ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಗೆ ಸರ್ ಸಿಗೋದು ಅಂತ. ಯಾಕಂದರೆ ಅವ್ನು ಹೀಗೆ ಈಜ್ತಾ ಹೋದಾಗ ಅವ್ನು ಹೋಗೋದಿಷ್ಟೇ. ಶಾರ್ಟೆಸ್ಟ್ ಟೈಮ್ ಯಾಕೆ ಆಗುತ್ತೆ ಅಂದರೆ ರಿವರು ಅವನನ್ನು ತಗೊಂಡು ಹೋಗುತ್ತೆ ಈ ಕಡೆ. ಸೊ ಅವ್ನು ಈ ಕಡೆ ಡಿಸ್ಟೆನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಯೂಸಿಂಗ್ ದಿಸ್ ಐಡಿಯಾ. ಬರ್ತಾ ನಿಮಗೆ ಗೊತ್ತಾಗುತ್ತೆ, ಅದು ಪ್ರಾಬ್ಲಮ್ ಮಾಡ್ತಾ ಹೋದಾಗೆ ತುಂಬ ಡೌಟ್ಸ್ ಇರುತ್ತೆ, ಬಟ್ ಸ್ಟಿಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್. A river 800 meter wide flows at a rate of 5 km per hour. 800 meter wide flows at a rate of 5 km per hour. So velocity of the river is 5 km per hour. Okay. A swimmer who can swim at 10 km per hour in still water, ಅಂದರೆ ನಿಂತ ನೀರಲ್ಲಿ ಅವನು 10 km per hour ಅಲ್ಲಿ ಸ್ವಿಮ್ ಮಾಡ್ತಾನೆ. ಹರಿತಾ ಇರೋ ನೀರಲ್ಲಿ ಅವನು 10 km per hour ಅಲ್ಲೇ ಸ್ವಿಮ್ ಮಾಡೋದು. ಬಟ್ ರಿವರ್ ಫ್ಲೋ ವಿಲ್ ಟೇಕ್ ಹಿಮ್ ಇನ್ ಎ ಡಿಫ್ರೆಂಟ್ ವೆಲಾಸಿಟಿ. ವಿಷಯ ಆಗೋದಷ್ಟೇ, ಅವನು ಎಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ ಸ್ಪೀಡಲ್ಲಿ ಸ್ವಿಮ್ ಮಾಡ್ತಾನೋ 10 km per hour, ಅಷ್ಟೇ ಸ್ಪೀಡಲ್ಲಿ ಅವನು ರಿವರಲ್ಲಿಯೂ ಸ್ವಿಮ್ ಮಾಡ್ತಾನೆ. ಬಟ್ ರಿಸಲ್ಟೆಂಟ್ ಸ್ಪೀಡ್ ದಡದಲ್ಲಿ ನಿಂತ್ಕೊಂಡು ಕಾಣೋನಿಗೆ ಹೇಗೆ ಕಾಣಿಸುತ್ತೆ ಅಂದರೆ ರಿಸಲ್ಟೆಂಟ್ ಕಾಣುತ್ತೆ. Okay, in still water, wishes to cross the river by traveling in minimum distance. ಮಿನಿಮಮ್ ಡಿಸ್ಟೆನ್ಸಲ್ಲಿ ಅವನು ಟ್ರಾವೆಲ್ ಮಾಡಬೇಕಂತೆ. ಮಿನಿಮಮ್ ಡಿಸ್ಟೆನ್ಸಲ್ಲಿ ಅವನು ಟ್ರಾವೆಲ್ ಮಾಡಬೇಕಿದ್ರೆ ಅವನು ಹೀಗೆ ಸ್ವಿಮ್ ಮಾಡ್ಕೋಬೇಕು, ರಿವರ್ ಅವನನ್ನು ಹೀಗೆ ತಗೊಂಡು ಬರುತ್ತೆ, ಫೈನಲಿ ಅವನು ಹೀಗೆ ರೀಚ್ ಆಗ್ತಾನೆ. ಸೊ ವೆಲಾಸಿಟಿ ಆಫ್ ದ ರಿವರ್ ಹೀಗಿರುತ್ತೆ, ವೆಲಾಸಿಟಿ ಆಫ್ ದ ಮ್ಯಾನ್ ಹೀಗಿರುತ್ತೆ, ಆ್ಯಂಡ್ ದಿಸ್ ಈಸ್ ದ ರಿಸಲ್ಟೆಂಟ್ ವೆಲಾಸಿಟಿ ಅಂತ ನಾನು ಬರಿತೀನಿ. ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದ ಸ್ವಿಮ್ಮರ್. ಯಾರಿಗದು? ಹೊರಗಡೆ ನೋಡೋವನಿಗೆ ಸ್ವಿಮ್ಮರ್ ಹೀಗೆ ಹೋಗ್ತಾ ಇರ್ತಾನೆ. ಸ್ವಿಮ್ಮರ್ ಏನು ಯೋಚನೆ ಮಾಡ್ತಾನೆ, ನಾನು ಈ ಕಡೆ ಸ್ವಿಮ್ ಮಾಡ್ತಾ ಇದ್ದೀನಿ ಅಂತ. ರಿವರ್ ಅವನನ್ನು ತಗೊಂಡು ಈ ಕಡೆ ಬರುತ್ತೆ. ದಟ್ ಈಸ್ ವಾಟ್ ವಿ ಸಿ ಔಟ್ಸೈಡ್. ದಿಸ್ ಈಸ್ ದ ರಿಸಲ್ಟೆಂಟ್ ವೆಲಾಸಿಟಿ. ಅವನು ಹೇಗೆ ಸ್ವಿಮ್ ಮಾಡಬೇಕು, ಎಷ್ಟು ಆ್ಯಂಗಲಲ್ಲಿ ಸ್ವಿಮ್ ಮಾಡಬೇಕು, ಟೂ ವೆಲಾಸಿಟೀಸ್ ಆರ್ ಗಿವನ್. 10 km per hour ಕೊಟ್ಟಿದ್ದಾರೆ.
ಸ್ವಿಮ್ಮರ್ ಕ್ಯಾನ್ ಸ್ವಿಮ್ ಇನ್, ಅವನು ಸ್ಟಿಲ್ ವಾಟರಲ್ಲಿ ಸ್ವಿಮ್ ಮಾಡಿದಾಗೆ ಸ್ವಿಮ್ ಮಾಡ್ಕೊಂಡು ಹೋದ್ರೆ ಆಯಿತು. ಅವನಿಗೆ ಅದೆಲ್ಲ ಗೊತ್ತಿಲ್ಲ, ರಿವರ್ ನನ್ನನ್ನು ತಗೊಂಡು ಹೋಗ್ತಾ ಇದ್ದಂತೆ, ಅದು ರಿವರ್ ಕೆಲಸ ಮಾಡುತ್ತೆ, ಆ್ಯಂಡ್ ವಿ ನೀಡ್ ನಾಟ್ ವರಿ. ಸೊ ಯು ಸ್ವಿಮ್ ಸಿಂಪ್ಲಿ at 10 km/h ಆಸ್ ಇಫ್ ಯು ಆರ್ ಸ್ವಿಮ್ಮಿಂಗ್ ಇನ್ ಎ ಸ್ಟಿಲ್ ವಾಟರ್. River will take care of you like this. So a triangle addition ಆಯ್ತಲ್ಲ. If two vectors can be represented by the two sides of a triangle, resultant is given by the third side of the triangle taken in the opposite order like this. So take tan phi. Tan phi ಬೇಡ, sin phi ಒಳ್ಳೇದು ಅಲ್ವಾ, ಯಾಕಂದರೆ ಇದು 5 ಅಂತ ನಮ್ಗೆ ಗೊತ್ತು. ಇದು opposite by hypotenuse ಬೆಟರ್ ತಾನೆ. sin phi ತಗೊಂಡ್ರೆ opposite by hypotenuse. Half phi is equal to 30 degrees. So he has to swim at an angle of 30 degrees. Yes, 30 degree to the vertical line to the flow. ಫ್ಲೋಗೆ, ವಾಟರ್ ಫ್ಲೋಗೆ ವರ್ಟಿಕಲ್ ಲೈನ್ ಹೇಳಿದ್ರೆ ಅದಕ್ಕೆ 30 ಡಿಗ್ರಿ. ಅಥವಾ ಈ ಥರ ಬರಿಬೋದು ಆನ್ಸರ್, ಹಿ ಹ್ಯಾಸ್ ಟು ಸ್ವಿಮ್ ವಾಟರ್ ರಿವರ್ ಫ್ಲೋ ಹೀಗಿದೆಯಲ್ಲ, ರಿವರ್ ಫ್ಲೋ ಹೀಗಿದ್ರೆ ಹಿ ಹ್ಯಾಸ್ ಟು ಸ್ವಿಮ್ at an angle of 90 plus 30 at 120 degrees to river flow. ಅದು ಬರಿಬೋದು, at 120 degree to river flow. And what is the next question? What should be his resultant velocity? ಅವನ ರಿಸಲ್ಟೆಂಟ್ ವೆಲಾಸಿಟಿ ಎಷ್ಟು ಅಂತ. ಪೈಥಾಗರಸ್ ಥಿಯರಮ್ ಸಾಕು ತಾನೇ ಇಲ್ಲಿ. ಐ ಥಿಂಕ್ ಯು ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್ ಇದು, ಅಥವಾ ಇದರ ಕಾಂಪೊನೆಂಟ್ ಇಲ್ಲಿ ತೆಗಿಬೋದು. 10 cos ಇಲ್ಲಿ ತೆಗಿಬೋದು ತಾನೆ, 10 cos 30. ಆಮ್ ಐ ರೈಟ್? ರಿಸಲ್ಟೆಂಟ್ ವಿ ಆರ್ ಇಸ್ ಈಕ್ವಲ್ ಟು ವಿ ಎಮ್, ವೆಲಾಸಿಟಿ ಆಫ್ ದ ಮ್ಯಾನ್ ಸ್ವಿಮ್ಮರ್, cos 30. ಕಾಂಪೊನೆಂಟ್ ತೆಗಿಬೋದಲ್ಲ ಇಲ್ಲಿ. ಇಫ್ ದಿಸ್ ಇಸ್ ಅ ವೆಕ್ಟರ್ ಮೇಕಿಂಗ್ ಅನ್ ಆ್ಯಂಗಲ್ ಫೈ, ಇಲ್ಲಿಲ್ಲ ಫೈ ಇಲ್ಲಿರ್ದಿದ್ರೆ ಇಲ್ಲಿ ಕಾಸ್ ಬರ್ತಿತ್ತು, 5 ಇಲ್ಲಿದೆ. So 10 Vm cos 30. Vm got it. It is given 10 cos 30 is √3/2, 5√3. ಅಥವಾ ನೀವು ಪೈಥಾಗರಸ್ ಥಿಯರಮ್ ಹಾಕಿದ್ರು ಬರುತ್ತೆ, √10 square minus 5 square ಬರಲ್ವಾ? ದಟ್ ಈಸ್ ಈಕ್ವಲ್ ಟು 100 minus 25, 75. 75 ಅಂದರೆ 25 into 5. 25 √2 is 5. 25 into 3, 5√3. meters, kilometer per hour. Yes, kilometer per hour. ಅದು ಬಂತು. Yeah, how much time he would take? ಅವ ಎಷ್ಟು ಟೈಮ್ ತಗೋಬೋದು? ಟೈಮ್ ತಗೋಬೇಕಾದ್ರೆ ದೀಸ್ ಆರ್ ಆಲ್ ಯೂನಿಫಾರ್ಮ್ ವೆಲಾಸಿಟೀಸ್. ರಿಮೆಂಬರ್, ಇದರಲ್ಲಿ ಯಾವುದು ಎಕ್ಸಲರೇಟೆಡ್ ಮೋಷನ್ ಇಲ್ಲ, ಎಲ್ಲ ಯೂನಿಫಾರ್ಮ್ ಸ್ಪೀಡ್, ಒಂದೇ ಥರ ಸ್ಪೀಡ್. ಬಟ್ 2-3 ಸ್ಪೀಡ್ಗಳು ಸೇರ್ಕೊಂಡಿದೆ ಅಷ್ಟೇ, ಬೇರೆ ಬೇರೆ ಡೈರೆಕ್ಷನಲ್ಲಿ. ಸೊ ವಿ ಹ್ಯಾವ್ ಟು ಯೂಸ್ ದ ರಿಸಲ್ಟೆಂಟ್ ಫಾರ್ಮುಲಾ, ಇದರ್ ವೆಕ್ಟರ್ ಅಡಿಷನ್. ನಾವು ನಮಗೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಅದೊಂದೇ ಫಾರ್ಮುಲಾ ಇರೋದು. ΔX/ΔT. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಸರ್? ರಿಸಲ್ಟೆಂಟ್ ಯೂಸ್ ಮಾಡಿದರೆ ನಮ್ಮ ಹತ್ರ ಡಿಸ್ಟೆನ್ಸ್ ಇದೆ, ರಿಸಲ್ಟೆಂಟ್ ಸ್ಪೀಡಲ್ಲೇ ಅವನ್ನಲ್ವ ಈಗ ಹೋಗೋದು, ಆ ಡಿಸ್ಟೆನ್ಸ್ 800 meters. ಸೊ ವಾಟ್ ಕ್ಯಾನ್ ಐ ಯೂಸ್, ವೇರ್ ಕ್ಯಾನ್ ಐ ರೈಟ್ ವೆಲಾಸಿಟಿ? ಇದನ್ನು ಬರೆಯೋಣ. ವಾಟ್ ಇಸ್ ದ ರಿಸಲ್ಟೆಂಟ್? 5√3 is equal to displacement 800. ಅಫ್ಕೋರ್ಸ್ ಇದೆಲ್ಲ ಕಿಲೋಮೀಟರ್ ಪರ್ ಅವರ್, ದೀಸ್ ಆರ್ ಆಲ್ ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್ಗೆ ಮಾಡ್ಕೋಬೇಕು. ಇದನ್ನು ಕಿಲೋಮೀಟರ್ ಮಾಡೋಣ, ದಟ್ ಇಸ್ ಬೆಟರ್. 5√3 kilometer per hour. ಮೇಕ್ ದಿಸ್ ಕಿಲೋಮೀಟರ್. 800 meters divided by 1000, 0.8 kilometers. Displacement divided by time. What is time? Time is equal to displacement 0.8 kilometer. ಇದು ಕಿಲೋಮೀಟರ್ ಮಾಡ್ಕೊಂಡಿದ್ದು ನಾನು. 800 meters ಅನ್ನು by 5√3. What is the answer? 0.8 by 5√3. 0.8 divided by 5 is equal to, divided by 1.732 equal to 0.092. correct? 0.0924 seconds or hours. yes, ಇದು hours ಆಗುತ್ತೆ. 0.0924 hours. ಯಾಕೆಂದರೆ ದಿಸ್ ಈಸ್ ಕಿಲೋಮೀಟರ್ ಪರ್ ಅವರ್, ಮೇಲಿದು ಕಿಲೋಮೀಟರ್, ಅದರಲ್ಲಿ ಅವರ್ಸ್ ಉಳಿಯುತ್ತೆ. that is the time taken. I think we have answered all. Yes, we'll move on to the next one. 7th problem. A man wishes to swim across a river 500 meter wide. If he can swim at the rate of 2 km/h, rub ಮಾಡ್ಕೊಳ್ಳೋಣ first. A man wishes to swim a river 500 meter wide. Okay, 500 meter wide, right? If he can swim at the rate of 2 km/h in still water, okay, still water ಅಲ್ಲಿ 2 km/h ಅವನಿಗೆ ಸ್ವಿಮ್ ಮಾಡ್ಬೋದು. and river flows at √3 km/h. okay, river flow √3 km/h
is equal to velocity of the river, then in what direction must he swim to reach the point exactly opposite to the starting point? Yes. ಅವನು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿಗೆ ಬರಬೇಕಿದ್ರೆ ಅವನು ಹೀಗೆ ಸ್ವಿಮ್ ಮಾಡಬೇಕು, ಯಾಕಂದ್ರೆ ರಿವರ್ ಅವನನ್ನು ಹೀಗೆ ತಗೊಂಡು ಹೋಗ್ತಾ ಇದೆ. ದಿಸ್ ಈಸ್ ದ ರಿಸಲ್ಟೆಂಟ್ ವೆಲಾಸಿಟಿ ಆ್ಯಂಡ್ ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಸ್ವಿಮ್ಮರ್. Velocity of the swimmer at still water, if he can swim at 2 kilometers per hour, with what speed, with at what direction he has to swim to reach the point exactly, and starting point, and when will he reach? Yes, phi ತಗೊಳ್ಳೋಣ, sin phi opposite side divided by hypotenuse, phi is equal to 60 degrees. Am I right? 60 degrees ಬಂತು. 60 degree to the vertical, ಅಂದರೆ vertical to the flow of water, and flow of waterಗೆ 1 plus 90 plus 60, 150 degree to the direction of river flow. ಇನ್ನೊಂದು ಎಷ್ಟು ಟೈಮ್ ತಗೋಬೋದು? ರಿಸಲ್ಟೆಂಟ್ ವೆಲಾಸಿಟಿ ನೋಡಬೇಕಿದ್ರೆ ಈ ವೆಲಾಸಿಟಿ, ದಿಸ್ ಒನ್ ಈಸ್ VRM, velocity of the resultant velocity of flow is VS, velocity of the swimmer, cos 60, that is 2 into half, 1 kilometer per hour ಆಯ್ತು ಅವನ ಸ್ಪೀಡ್. ಸೊ ದಿಸ್ ವೆಲಾಸಿಟಿ ಇಸ್ 1 kilometer per hour. 1 kilometer per hour ಅಲ್ಲಿ ಅವನು ಹೀಗೆ ಹೋಗ್ತಾ 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 ಎಲ್ಲ ಸೇರಿಕೊಂಡು 500 meter ಕ್ರಾಸ್ ಆಗಬೇಕು. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೇಮ್ ಪ್ರಾಬ್ಲಮ್ ಅದು, ಪ್ರೀವಿಯಸ್ ಪ್ರಾಬ್ಲಮೇ, ಸಿಮಿಲರ್, ಸೇಮ್ ಅಲ್ಲ, ಅದೇ ಡೇಟಾ ಇಲ್ಲ. ಸೊ ವೆಲಾಸಿಟಿ ಈಸ್ ಈಕ್ವಲ್ 1, displacement is 500 meters and 0.5 kilometer, time taken is delta t. Delta t is equal to 0.5 hours into 60, 0.6 hours, 0.5 hours ಆಗಬೇಕು. This should be 0.5 hours, ತಪ್ಪಿದೆ ಅದು, 30 minutes. ಅದು 600 meters ಪ್ರೀವಿಯಸ್ ಇದನ್ನು ತಗೊಂಡಿದ್ದಿರ್ಬೇಕು ನಾನು. ಸೊ 0.5 hours, that is 30 minutes. ಅರ್ಧ ಗಂಟೆ ಬೇಕು ಅವನಿಗೆ. ಓಕೆ, ಅರ್ಧ ಗಂಟೆ ಈಜ್ಕೊಂಡು ಹೋಗ್ಬೋದಾ? ಲೆಟ್ ಇಟ್ ಬಿ, ನೋ ಪ್ರಾಬ್ಲಮ್. 8 ಪ್ರಾಬ್ಲಮ್ ಅಲ್ವಾ ಇದು? ಸೊ ದರ್ ಇಸ್ ನೋ ಪ್ರಾಬ್ಲಮ್ ಸಿನ್ಸ್ ಇಟ್ ಇಸ್ ಎ ಪ್ರಾಬ್ಲಮ್. ಎ ಮ್ಯಾನ್ ಡಿಸೈರ್ಸ್ ಟು ಸ್ವಿಮ್ ಅಕ್ರಾಸ್ ದ ರಿವರ್ ಇನ್ ಎ ಶಾರ್ಟೆಸ್ಟ್ ಟೈಮಲ್ಲಿ ಅವನಿಗೆ ಈಜ್ಬೇಕಂತೆ. ಎ ಮ್ಯಾನ್ ಡಿಸೈರ್ಸ್ ಟು ಸ್ವಿಮ್ ಅಕ್ರಾಸ್ ಎ ರಿವರ್ ಇನ್ ದ ಶಾರ್ಟೆಸ್ಟ್ ಟೈಮಲ್ಲಿ ಹೋಗ್ಬೇಕಿದ್ರೆ ಅವನು ಹೇಗೆ ಈಜ್ಬೇಕು? ಇಫ್ ಎ ಮ್ಯಾನ್ ಡಿಸೈರ್ ಟು ಕ್ರಾಸ್ ದ ರಿವರ್ ಇನ್ ದ ಶಾರ್ಟೆಸ್ಟ್ ಟೈಮ್, ದಿಸ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಟೈಮ್ ಆದರೆ ಅವನು ಹೀಗೆ ಈಜ್ಕೊಂಡು ಹೋಗಬೇಕು. ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಇಲ್ಲಿರಬೇಕು. ಸ್ವಿಮ್ಮರ್ ಶುಡ್ ಸ್ವಿಮ್ ಲೈಕ್ ದಿಸ್, ಬಟ್ ರಿವರ್ ವಿಲ್ ಟೇಕ್ ಹಿಮ್ ಲೈಕ್ ದಿಸ್. ಫೈನಲಿ velocity of the river, this is the velocity of the resultant velocity. The velocity of the river is 3 kilometer per hour, and he can swim in still water at 6 kilometer per hour. At what angle with the velocity of the flow of the river should he swim? 90 degree. ಅದು ಮಾತಾಡಲಿಕ್ಕಿಲ್ಲ. He has to flow at 90 degree to the water flow. What is the shortest time taken if the river is 300 meter wide? ಇದು ಆ್ಯಕ್ಚುಲಿ he should swim at 90 degree ಅಂತ ಹೇಳೋದಕ್ಕೆ ಇನ್ನೊಂದು ನಾನು ಪ್ರೂಫ್ ಹೇಳ್ಬೋದು. ಯಾಕೆ ಸರ್? ಅವ್ನು ಶಾರ್ಟೆಸ್ಟ್ ಟೈಮಲ್ಲಿ ಹೋಗ್ಬೇಕಿದ್ರೆ he has to swim like this. You know this one. Velocity is equal to displacement by time. ಈ ವೆಲಾಸಿಟಿ ಆಫ್ ದ ಸ್ವಿಮ್ಮರನ್ನು ರಿಸಲ್ಟೆಂಟ್ ವೆಲಾಸಿಟಿಯ, ಈಗ ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದಟ್ ವಿ ಡೋಂಟ್ ನೋ ಅಟ್ ವಾಟ್ ಡೈರೆಕ್ಷನ್ ಹಿ ಹ್ಯಾಸ್ ಟು ಸ್ವಿಮ್. ಅವನು ಯಾವ ಡೈರೆಕ್ಷನಲ್ಲಿ ಅವನಿಗೆ ಸ್ವಿಮ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಡೈರೆಕ್ಷನ್ ಇದೆ ಅಂತ ಇಟ್ಕೊಳ್ಳೋಣ ರಿವರ್ ಫ್ಲೋಗೆ. ಸಪೋಸ್ ದಿಸ್ ಈಸ್ ನಾರ್ಮಲ್ ಟು ದ ರಿವರ್ ಫ್ಲೋ. ಅವ್ನು ಹೇಗೋ ಸ್ವಿಮ್ ಮಾಡಿದರೆ ಶಾರ್ಟೆಸ್ಟ್ ಟೈಮಲ್ಲಿ ಇಲ್ಲಿಗೆ ತಲುಪ್ತಾನೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಈಗ ಗೊತ್ತು ನಮಗೆ 90 ಡಿಗ್ರಿಯಲ್ಲಿ ಫ್ಲೋ ಆಗಬೇಕು ಅವನು ಅಂತ. ಆವಾಗ ನಾವಿದನ್ನು ಆಲ್ಫಾ ಅಂತ ತಗೊಂಡ್ರೆ ಅಥವಾ ಫೈ ಅಂತ ತಗೊಂಡ್ರೆ, ಇಫ್ ದಿಸ್ ಆ್ಯಂಗಲ್ ಅಟ್ ವಿಚ್ ಹಿ ಹ್ಯಾಸ್ ಟು, ಅಥವಾ ರಿವರ್ ಫ್ಲೋಗೆ ತಗೊಳ್ಳೋಣ. ವಿತ್ ರೆಸ್ಪೆಕ್ಟ್ ಟು ರಿವರ್ ಫ್ಲೋ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಹಿ ಹ್ಯಾಸ್ ಟು ಸ್ವಿಮ್ at an angle of phi, so that he will reach at the shortest time, not the shortest distance. ಆವಾಗ ಈ ವೆಲಾಸಿಟಿಯ ಕಾಂಪೊನೆಂಟ್ ಇಲ್ಲೆಷ್ಟು ಬರುತ್ತೆ? ಯಾಕಂದರೆ ಶಾರ್ಟೆಸ್ಟ್ ಟೈಮ್ ಆದರೆ ಅವನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೂಡ ಚೂಸ್ ಮಾಡ್ಬೇಕು ತಾನೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಲ್ಲಿದೆ. ಈ ಡಿಸ್ಟೆನ್ಸಲ್ಲಿ ಸಪೋಸ್ ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಇಲ್ಲಿದೆ. ವಾಟ್ ಈಸ್ ದಿಸ್ ಒನ್? VS cos phi ಆಯಿತು. ಆಮ್ ಐ ರೈಟ್? ದಿಸ್ ಈಸ್ sin phi. VS sin phi. VS sin phi ಆಯಿತು. ವೆಲಾಸಿಟಿ ಇನ್ ದಿಸ್ ಡೈರೆಕ್ಷನ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಡೈರೆಕ್ಷನಲ್ಲಿ ವೆಲಾಸಿಟಿ VS sin phi ಆಯಿತು. ಇದು VS cos phi along the flow. What is velocity is equal to displacement by time.
what is time is equal to displacement by velocity. Displacement by velocity is Vs sin phi. Vs, velocity of the swimmer, sin phi. So let us assume that the swimmer has to swim in a direction phi with the river flow. River flow na direction ಗೆ phi angle ಅಲ್ಲಿ swim ಮಾಡಬೇಕು ಅಂತ ಇಟ್ಕೊಳ್ಳೋಣ. ಆವಾಗ ಅವನ ವೆಲಾಸಿಟಿ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಬರುತ್ತೆ ಅಂದರೆ Vs sin phi, ಬಿಕಾಸ್ ಇಲ್ಲಿ cos phi. Delta t is delta phi into sin phi. If delta t has to be the least, ಟೈಮ್ ಕಡಿಮೆ ಆನ್ಸರ್ ಬರಬೇಕಿದ್ರೆ ಡೆಲ್ಟಾ ಎಕ್ಸ್ ಅಫ್ಕೋರ್ಸ್ ಫಿಕ್ಸೆಡ್, ನಾವು ಇದನ್ನು ಕ್ರಾಸ್ ಆಗಲೇಬೇಕು. ಅದೇನು ವಿಡ್ತಿದೆ 600 ಮೀಟರ್ 3 ಏನು ಬೇಕಾದ್ರೆ ಅದು ಡಿಸ್ಟೆನ್ಸ್ ಕ್ರಾಸ್ ಆಗಲೇಬೇಕು, ಅದು ಫಿಕ್ಸೆಡ್, ಅದು ವೇರಿ ಆಗಲ್ಲ. ಇದನ್ನು ನೀವು ಜಾಸ್ತಿ ಮಾಡಿದಷ್ಟು ಆಸ್ ದ ಡಿನಾಮಿನೇಟರ್ ಇಸ್ ಮೋರ್ ಆ್ಯಂಡ್ ಮೋರ್ ಆನ್ಸರ್ ಇಸ್ ಲೆಸ್ ಆ್ಯಂಡ್ ಲೆಸ್. ಡು ಯು ನೋ ದ್ಯಾಟ್? ಛೇದ ಜಾಸ್ತಿ ಆದಷ್ಟು ಆನ್ಸರ್ ಉತ್ತರ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಲ್ಲ ಅದು. ಸೊ ಆಸ್ ದ ಡಿನಾಮಿನೇಟರ್ ಈಸ್ ಲೆಸ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆನ್ಸರ್ ವಿಲ್ ಬಿ ಲೆಸ್ ಆ್ಯಂಡ್ ಲೆಸ್. ಇದರಲ್ಲಿ ಮೋರ್ ಮಾಡ್ಕೊಳ್ಳೋದು ಯಾವುದು? ಸೈನ್ ಫೈ ಅನ್ನು ಜಾಸ್ತಿ ಮಾಡ್ಕೋಬೋದು. ಬಿಕಾಸ್ ನಾನು ಫೈ ಅಂದರೆ ಎಷ್ಟು ಅಂತ ಇನ್ನೂ ಲೆಕ್ಕ ಹಾಕಿಲ್ಲ. ಐ ಹ್ಯಾವೆಂಟ್ ಡಿಸೈಡೆಡ್ ವಾಟ್ ಈಸ್ ಫೈ. ಸೊ ಲೆಟ್ ಅಸ್ ಕೀಪ್ ಆನ್ ಚೇಂಜಿಂಗ್ ಫೈ. ವಿಚ್ ವ್ಯಾಲ್ಯೂ ಆಫ್ ಫೈ ಗಿವ್ಸ್ ಮೋರ್ ವ್ಯಾಲ್ಯೂ ಆಫ್ ಸೈನ್ ಫೈ? 90 ಡಿಗ್ರಿ ತಾನೆ. ಸೊ ವೆನ್ ಫೈ ಈಸ್ 90, denominator is maximum, delta t is minimum. This is how we prove. So phi delta t minimum ಆಗಬೇಕು. So 90 degrees. In what direction he has to swim? It's always at 90 degrees. Okay, then what is the shortest time taken if the river is at 300 meter wide? ಅವನೇನಿಲ್ಲ, ಹೀಗೆ ಸ್ವಿಮ್ ಮಾಡ್ಕೊಂಡು ಹೋದ್ರಾಯ್ತು, ಅವನ ಸ್ವಿಮ್ಮರ್ನ ವೆಲಾಸಿಟಿ ಇಲ್ಲಿದ್ರಾಯ್ತು. ರಿಸಲ್ಟೆಂಟ್ ವೆಲಾಸಿಟಿ ಅವನಿಗೆ ಇದು ಬರುತ್ತೆ. ಸೊ ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಅದು ಹೀಗೆ ಹೋಗಿದ್ದು ಅವನನ್ನು ಸ್ವಿಮ್ಮರ್ ರಿವರ್ ತಗೊಂಡೋಗಿದ್ದು. ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಈಸ್ 6 ಕಿಲೋಮೀಟರ್ ಪರ. ಹಿ ಕ್ಯಾನ್ ಸ್ವಿಮ್ ಇನ್ ಸ್ಟಿಲ್ ವಾಟರ್ ಅಟ್ 6 ಕಿಲೋಮೀಟರ್ ಪರ. ಅವನಿಗೆ ಡಿಸ್ಟೆನ್ಸ್ 300 ಕ್ರಾಸ್ ಆಗಬೇಕು. 0.3 ಕಿಲೋಮೀಟರ್ಸ್, ಅದು 300 ಮೀಟರ್ಸ್. ಬೈ ಟೈಮ್ ಟೇಕನ್ ವಿ ಡೋಂಟ್ ನೋ. ದೆನ್ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 0.3 divided by 6, 0.05 hours. This is answer. Okay? Yeah, that's the end, right? So ಈ ಟೈಪ್ನ ಪ್ರಾಬ್ಲಮ್, ಇಟ್ ಇಸ್ ಡಿಫ್ರೆಂಟ್ ಪ್ರಾಬ್ಲಮ್. ಸಿ ವಿ ಹ್ಯಾವ್ ಗಾನ್ ಡೀಪ್ ಇನ್ ಟು ದ ಸಬ್ಜೆಕ್ಟ್ ನಾವು. ಬೇರೆ ಬೇರೆ ರೀತಿಯಲ್ಲಿ ಈ ಥರದ್ದೆಲ್ಲ ಸ್ಟಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾವು, ಎಸ್ಪೆಷಲಿ ಫಾರ್ ಎಂಟ್ರೆನ್ಸ್ ಎಕ್ಸಾಮ್. ಇದನ್ನು ಥಿಯರಿ ಎಕ್ಸಾಮಲ್ಲಿ ಕೇಳೋದು ತುಂಬ ಕಮ್ಮಿ. ದೇ ಹ್ಯಾವ್ ಯು ಸಿ ನಿಮಗೆ ನಾನು ಓಲ್ಡ್ ಕ್ವಶನ್ ಪೇಪರ್ಸ್ ಕಳಿಸ್ತೀನಿ. ಅದರಲ್ಲಿ ಫೈನಲ್ ಎಕ್ಸಾಮ್ ಪೇಪರ್ಸಲ್ಲಿ ಥಿಯರಿ ಮಾರ್ಕ್ಸ್, ಥಿಯರಿ ಪ್ರಾಬ್ಲಮ್ಸ್ ತುಂಬ ಈಸಿ ಇರುತ್ತೆ. ಸ್ಟೋನ್ ಡ್ರಾಪ್, ಸ್ಟೋನ್ ಥ್ರೋನ್ ಅಂತದೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಸ್ಟಡಿ ದೀಸ್ ಪ್ರಾಬ್ಲಮ್ಸ್. ಇದನ್ನು ಕಲ್ತ್ಬಿಟ್ರೆ ನಿಮಗೆ ಮಾಮೂಲಿ ಚಿಲ್ಡ್ರೆ ರಿಲೇಟಿವ್ ವೆಲಾಸಿಟಿ ಪ್ರಾಬ್ಲಮ್ಸ್, ಟ್ರ್ಯಾಂಗಲ್ ಲಾ, ಎಡಿಷನ್ ಲಾ ಎಲ್ಲ ಈಸಿ ಆಗಿಬಿಡುತ್ತೆ. ಯು ವೋಂಟ್ ಫೈಂಡ್ ಇಟ್ ಡಿಫಿಕಲ್ಟ್ ಅಟ್ ಆಲ್. ಸೊ ಇಂಥದ್ದೆಲ್ಲ ಮಾಡಬೇಕು, ನಾವು ಕಲಿಬೇಕು. ದೆನ್ ದ ಮೈಂಡ್ ಬಿಕಮ್ ಶಾರ್ಪ್ ಆ್ಯಂಡ್ ಯು ಕ್ಯಾನ್ ಥಿಂಕ್ ಆಫ್ ಬಿಯಾಂಡ್ ದ ಬಾಕ್ಸ್. ಹೊಸ ಹೊಸ ಐಡಿಯಾಸ್ ಎಲ್ಲ ಬರೋದು ಹೀಗೆ. ಮೈಂಡನ್ನು ಸ್ವಲ್ಪ ಶಾರ್ಪ್ ಮಾಡಬೇಕು. ದೇವರೊಂದಷ್ಟು ಯಾವುದು ಬ್ರೈನ್ ಕೊಟ್ಟಿರ್ತಾನೆ, ಮೆದುಳು ಕೊಟ್ಟಿರ್ತಾನೆ, ಅದನ್ನು ಶಾರ್ಪ್ ಮಾಡೋದು ನಮ್ಮ ಕೆಲಸ. ಬಿಕಾಸ್ ದಟ್ ಈಸ್ ಲೆಫ್ಟ್ ಟು ಅಸ್. ಸೊ ವಿಲ್ ಹ್ಯಾವ್ ಟು ಯೂಸ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸ್ವಲ್ಪ ಕಷ್ಟ ಆಗುತ್ತೆ ಇನ್ ದ ಬಿಗಿನಿಂಗ್, ಬಟ್ ಆ್ಯಸ್ ಯು ಪ್ರಾಕ್ಟೀಸ್ ಇಟ್ ಬಿಕಮ್ಸ್ ಈಸಿಯರ್. ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೋತ್ ದ ವಿಡಿಯೋಸ್. The previous one with raindrops and now with the swimming, and you work out many problems yourself, and if you have doubts you can ask me. Thanks for watching the video and keep on reading. Don't waste the time. Take care of your health. Thank you.